ಸ್ನೇಹಿತರೆ, ನೀವೇನಾದರೂ ಬೈನಾನ್ಸ್ P2P ಯೂಸ್ ಮಾಡ್ತಾ ಇದ್ದೀರಾ? ಯೂಸ್ ಮಾಡ್ತಿದ್ರೆ ಅದನ್ನು ಈ ಕೂಡಲೇ ನಿಲ್ಲಿಸಿ. ಇಲ್ಲ ಅಂತಂದರೆ ನಿಮ್ಮ ಬ್ಯಾಂಕ್ ಅಕೌಂಟು ಫ್ರೀಸ್ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದು ಬೆಸ್ಟ್ ಆಲ್ಟರ್ನೇಟಿವ್ ವೇನ ತೋರಿಸ್ಕೊಡ್ತೀವಿ. ನಿಮ್ಮ ಕ್ರಿಪ್ಟೋನ ಮಾರಿ ಬ್ಯಾಂಕ್ಗೆ ಹೇಗೆ ವಿತ್ಡ್ರಾ ಮಾಡೋದು ಅಂತ. ಮತ್ತೆ ಸ್ಟೆಪ್ಸ್ ಎಲ್ಲ ತುಂಬಾನೇ ಈಸಿ. ಮತ್ತೆ ನೀವು ಯಾವುದೇ ತೊಂದರೆನ ಫೇಸ್ ಮಾಡೋದಿಲ್ಲ. ಮುಖ್ಯವಾಗಿ ನಿಮ್ಮ ಬ್ಯಾಂಕ್ ಅಕೌಂಟು ಫ್ರೀಸ್ ಆಗೋದಿಲ್ಲ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನಾನು ಸುಷ್ಮಿತಾ ಅಂಡ್ ಇದು ನನ್ನ ಲವ್ಲಿ ಹಸ್ಬೆಂಡ್ ವಾಸು. ನೀವು ನೋಡ್ತಾ ಇದ್ದೀರಾ ಕ್ರಿಪ್ಟೋ ಕಪಲ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಸ್ನೇಹಿತರೆ, ಇವಾಗ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನೀವು ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರಿಪ್ಟೋನ ಸೇಲ್ ಮಾಡೋಕ್ಕಾಗಲಿ, ಹಣನ ವಿತ್ಡ್ರಾ ಮಾಡೋಕ್ಕೆ ಆಗಲಿ ಒಂದು ಡಿಫ್ರೆಂಟ್ ಆ್ಯಂಡ್ ಬೆಸ್ಟ್ ಆಲ್ಟರ್ನೇಟಿವ್ ವೇನ ತೋರಿಸ್ತೀನಿ. ಸ್ನೇಹಿತರೆ, ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, P2P ಬದಲು ಇದೊಂದು ಬೆಸ್ಟ್ ಆಲ್ಟರ್ನೇಟಿವ್ ವೇ. ಹಾಗೆ ಸ್ನೇಹಿತರೆ, ಈ ಮೆಥಡ್ನ ನೀವು ಹಣನ ವಿತ್ಡ್ರಾ ಮಾಡೋಕ್ಕೆ ಯಾವುದೇ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ನ ಬೇಕಾದರೂ ಯೂಸ್ ಮಾಡ್ಬೋದು. ಲೈಕ್ ಬಿಟ್ಯೂನಿಕ್ಸ್ ಎಕ್ಸ್ಚೇಂಜ್, ಬೈನಾನ್ಸ್ ಎಕ್ಸ್ಚೇಂಜ್, ಬಿಟ್ಗೆಟ್, ಬಿಂಗೆಕ್ಸ್, MEXC ಆರ್ ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು. ಈಗ ನಾನು ಎಕ್ಸಾಂಪಲ್ಗೆ ಬೈನಾನ್ಸ್ ಎಕ್ಸ್ಚೇಂಜ್ನ ಯೂಸ್ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ, ಫಸ್ಟ್ ಸ್ಟೆಪ್, ನೀವು ಕ್ರಿಪ್ಟೋ ಹೋಲ್ಡಿಂಗ್ಸ್ನ ಸೇಲ್ ಮಾಡಿ ಅದನ್ನು USDT ಆಗಿ ಕನ್ವರ್ಟ್ ಮಾಡೋದು. ಒಂದು ಸಲ ನಿಮ್ಮ ಅಕೌಂಟ್ಗೆ USDT ಬಂದ ಮೇಲೆ ವಿತ್ಡ್ರಾ ಆಪ್ಷನ್ನ ಕ್ಲಿಕ್ ಮಾಡಿ. ಇಲ್ಲಿ 3 ಆಪ್ಷನ್ಸ್ ಇದೆ. ಅದರಲ್ಲಿ 3ನೇ ಆಪ್ಷನ್ ವಿತ್ಡ್ರಾ, ಅದರ ಮೇಲೆ ಕ್ಲಿಕ್ ಮಾಡಿ. USDT ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಆಪ್ಷನ್ ಸೆಂಡ್ ವಿಯಾ ಕ್ರಿಪ್ಟೋ ನೆಟ್ವರ್ಕ್ನ ಸೆಲೆಕ್ಟ್ ಮಾಡಿ. ಸ್ನೇಹಿತರೆ, ನೆಕ್ಸ್ಟ್ ಸ್ಟೆಪ್, CoinDCX ನಲ್ಲಿ ನಿಮ್ಮ ಅಕೌಂಟ್ ಇರಬೇಕು. CoinDCX ಅನ್ನೋದು ಒಂದು ಇಂಡಿಯನ್ ಎಕ್ಸ್ಚೇಂಜ್ ಆಗಿದೆ. ಇದು ನಿಮಗೆ ಡೈರೆಕ್ಟ್ ಆಗಿ INRನ ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಮಾಡೋಕೆ ಅಲೋ ಮಾಡುತ್ತೆ. ಸ್ನೇಹಿತರೆ, ನೀವು ಯಾವ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದು ಇಲ್ಲಿ ಮ್ಯಾಟರ್ ಆಗಲ್ಲ. ನೀವು ಡೈರೆಕ್ಟ್ ಆಗಿ ಯಾವುದೇ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಇಂದ ಕೂಡ ಡೈರೆಕ್ಟ್ ಆಗಿ USDTನ CoinDCX ಎಕ್ಸ್ಚೇಂಜ್ಗೆ ಸೆಂಡ್ ಮಾಡ್ಬೋದು ಆ್ಯಂಡ್ ವಿತ್ಡ್ರಾ ಕೂಡ ಮಾಡ್ಬೋದು. ಸೊ ಸ್ನೇಹಿತರೆ, ನಿಮ್ಮ ಹತ್ರ CoinDCX ಅಕೌಂಟ್ ಇಲ್ಲ ಅಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. KYC ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಂಕ್ಗೆ ಲಿಂಕನ್ನು ಮಾಡ್ಕೊಳ್ಳಿ. ಯೂಶಲಿ ಎಲ್ಲದನ್ನು ಕಂಪ್ಲೀಟ್ ಮಾಡೋಕ್ಕೆ 5 to 10 ಮಿನಿಟ್ಸ್ ಆಗುತ್ತೆ. ಸೊ ಒಂದು ಸಲ CoinDCX ಅಕೌಂಟ್ ರೆಡಿ ಆದಮೇಲೆ ಕೆಳಗಡೆ ಇರೋ ಪೋರ್ಟ್ಫೋಲಿಯೋ ಆಪ್ಷನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಓವರ್ವ್ಯೂ ಸೆಕ್ಷನ್ನಲ್ಲಿ ಡೆಪಾಸಿಟ್ ಕ್ರಿಪ್ಟೋ ಆಪ್ಷನ್ ಅಂತ ಇರುತ್ತೆ. ಆರ್ ಕಾಯಿನ್ ಸೆಕ್ಷನ್ಗೆ ಬಂದರೂ ಅಲ್ಲೂ ಕೂಡ ಡೆಪಾಸಿಟ್ ಆಪ್ಷನ್ ಇರುತ್ತೆ. ಸೊ ಡೆಪಾಸಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಟೆದರ್ USDT ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೆಟ್ವರ್ಕ್ ಅಂತ ಇರುತ್ತೆ, ಅಲ್ಲಿ ERC20 ಅಂತ ತೋರಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನು BSC BEP20 ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ ಆ್ಯಂಡ್ ಕೆಳಗಡೆ ಕಾಪಿ ಅಂತ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅಡ್ರೆಸ್ ಕಾಪಿ ಆಗುತ್ತೆ. ಇವಾಗ ಬೈನಾನ್ಸ್ ಎಕ್ಸ್ಚೇಂಜ್ಗೆ ವಾಪಸ್ ಬನ್ನಿ ಆ್ಯಂಡ್ ಆ ಅಡ್ರೆಸ್ನ ಇಲ್ಲಿ ಪೇಸ್ಟ್ ಮಾಡಿ. ನೆಟ್ವರ್ಕ್ನಲ್ಲಿ ನಾನು BNB ಸ್ಮಾರ್ಟ್ ಚೈನ್ BEP20ನ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಸ್ನೇಹಿತರೆ, 2 ಎಕ್ಸ್ಚೇಂಜ್ನಲ್ಲೂ ಸೇಮ್ ನೆಟ್ವರ್ಕ್ ಇರಬೇಕು. ಇಲ್ಲ ಅಂತಂದರೆ ನೀವು ನಿಮ್ಮ ಕ್ರಿಪ್ಟೋನ ಕಳ್ಕೊತೀರಾ. ಅದನ್ನು ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಇಲ್ಲಿ ವಿತ್ಡ್ರಾ ಅಮೌಂಟ್ನಲ್ಲಿ ನಾನು 18ನ ಎಂಟರ್ ಮಾಡ್ತೀನಿ. ಇಲ್ಲಿ ನೀವು ನಿಮಗೆ ಎಷ್ಟು USDT ಬೇಕೋ ಅದನ್ನು ಎಂಟರ್ ಮಾಡ್ಬೋದು ಸೇಲ್ ಮಾಡೋಕ್ಕೆ ಆ್ಯಂಡ್ ವಿತ್ಡ್ರಾ ಮಾಡೋದಕ್ಕೆ. ಆ್ಯಂಡ್ ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಒಂದ್ಸಲ ನೀವು ವೆರಿಫಿಕೇಷನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡಿದ್ಮೇಲೆ ನಿಮ್ಮ USDT ಬೈನಾನ್ಸ್ ಎಕ್ಸ್ಚೇಂಜಿಂದ CoinDCX ಎಕ್ಸ್ಚೇಂಜ್ಗೆ ಫ್ಯೂ ಮಿನಿಟ್ಸಲ್ಲೇ ಟ್ರಾನ್ಸ್ಫರ್ ಆಗುತ್ತೆ. ಇವಾಗ ನಿಮ್ಮ CoinDCX ಎಕ್ಸ್ಚೇಂಜ್ಗೆ ಬನ್ನಿ ಆ್ಯಂಡ್ ಪೋರ್ಟ್ಫೋಲಿಯೋ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈಗ ನೀವೇನಾದರೂ ಕಾಯಿನ್ ಸೆಕ್ಷನ್ಗೆ ಬಂದು ನೀವು ಟ್ರಾನ್ಸ್ಫರ್ ಮಾಡಿರೋ USDTನ ಸರ್ಚ್ ಮಾಡಿದ್ರೆ ಅಲ್ಲಿ ಅದು ತೋರಿಸಲ್ಲ. ಬಿಕಾಸ್ ಅಲ್ಲಿ ಇನ್ನೂ ಒಂದು ಸ್ಟೆಪ್ನ ನೀವು ಕಂಪ್ಲೀಟ್ ಮಾಡಬೇಕು. ಈಗ ಮೇಲ್ಗಡೆ ಒಂದು ಫಂಡ್ಸ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ INR ಆ್ಯಂಡ್ ಕಾಯಿನ್ಸ್ ಅಂತ ಇರುತ್ತೆ, ಕಾಯಿನ್ಸ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಾನು ಬೈನಾನ್ಸ್ ಎಕ್ಸ್ಚೇಂಜಿಂದ ಸೆಂಡ್ ಮಾಡಿದ್ದ 18 USDT ಇಲ್ಲಿ ತೋರಿಸ್ತಾ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನೀವು ಅವರಿಗೆ ಹೇಳಬೇಕು, ಅಂದರೆ ನೀವು USDTನ ಎಲ್ಲಿಂದ ತಗೋತಾ ಇರೋದು ಅಂತ. ಸೊ ಈ ಡೀಟೇಲ್ಸ್ನ ಫಿಲ್ ಮಾಡಿ ಸಬ್ಮಿಟ್ ಡೀಟೇಲ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಬೇಕು. ನೀವು ಡೆಪಾಸಿಟ್ ವ್ಯಾಲೆಟ್ ಅಡ್ರೆಸ್ನ ಓನರಾ ಅಂತ ಕೇಳ್ತಾ ಇದೆ. ಆನ್ಸರ್ ಎಸ್. ಅಂಡರ್ ಪರ್ಪಸ್ ಕೆಳಗಡೆ ಟ್ರಾನ್ಸ್ಫರ್ ಟು ಓನ್ ವ್ಯಾಲೆಟ್ ಇನ್ ಅನದರ್ ಎಕ್ಸ್ಚೇಂಜ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಡೀಟೇಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ನೇಹಿತರೆ, ಈಗ ಇದು ಕಂಪ್ಲೀಟೆಡ್ ಅಂತ ತೋರಿಸ್ತಿದೆ. ಓಕೆ, ಇವಾಗ ಬ್ಯಾಕ್ ಬನ್ನಿ. ಸ್ನೇಹಿತರೆ, 18 USDTನ ಇಲ್ಲಿ ತೋರಿಸ್ತಾ ಇದೆ. ಇವಾಗ ನೆಕ್ಸ್ಟ್ ಸ್ಟೆಪ್ಪು USDTನ ಸೇಲ್ ಮಾಡೋದು. ಅದನ್ನು ಮಾಡೋದಕ್ಕೆ ಮಾರ್ಕೆಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ.
USDT ಮೇಲೆ ಕ್ಲಿಕ್ ಮಾಡಿ ಆರ್ ಡೈರೆಕ್ಟಾಗಿ ಸರ್ಚ್ ಬಾಕ್ಸ್ನಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಸೇಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಿಮಿಟ್ ಆ್ಯಂಡ್ ಮಾರ್ಕೆಟ್ ಆಪ್ಷನ್ ಇದೆ, ಅದರಲ್ಲಿ ನಾನು ಮಾರ್ಕೆಟ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ತೀನಿ. ಆ್ಯಂಡ್ ಈ ಬಾಕ್ಸ್ನಲ್ಲಿ ನಾನು 1589 ರುಪೀಸ್ನ ಎಂಟರ್ ಮಾಡ್ತೀನಿ. ಆ್ಯಂಡ್ USDTನ ಸೇಲ್ ಮಾಡೋಕ್ಕೆ ಇಲ್ಲಿ ಕ್ಲಿಕ್ ಮಾಡಿ. ಎಸ್, ಆರ್ಡರ್ ಹ್ಯಾಸ್ ಬೀನ್ ಫಿಲ್ಡ್. ಸೊ ಈಗ ಹೋಮ್ ಸೆಕ್ಷನ್ಗೆ ಬಂದರೆ ನೀವು ಈಗ ನೋಡ್ಬೋದು ನನ್ನ ವ್ಯಾಲೆಟ್ನಲ್ಲಿ 1566 ರುಪೀಸ್ ಇದೆ. ಆ್ಯಂಡ್ ನೀವಿಲ್ಲೂ ಕೂಡ ನಿಮ್ಮ ವ್ಯಾಲೆಟ್ ಬ್ಯಾಲೆನ್ಸ್ನ ಚೆಕ್ ಮಾಡ್ಬೋದು. ಪೋರ್ಟ್ಫೋಲಿಯೋಗೆ ಬನ್ನಿ, ಫಂಡ್ ಸೆಕ್ಷನ್ಗೆ ಬನ್ನಿ. ಸೊ ಇಲ್ಲೂ ಕೂಡ INR ಬ್ಯಾಲೆನ್ಸು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇವಾಗ ನಮ್ಮ ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಮಾಡೋದಕ್ಕೆ ವಿತ್ಡ್ರಾ INR ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಬಾಕ್ಸ್ನಲ್ಲಿ ನೀವು ಎಷ್ಟು ವಿತ್ಡ್ರಾ ಮಾಡಬೇಕು ಅಂತ ಇದ್ದೀರಾ ಅದನ್ನು ಎಂಟರ್ ಮಾಡಿ. ನಾನಿಲ್ಲಿ 1500ನ ಎಂಟರ್ ಮಾಡ್ತೀನಿ. ಕಂಟಿನ್ಯೂ ಟು ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡಿ. ನೀವು ರಿಜಿಸ್ಟರ್ ಮಾಡಿರೋ ಮೊಬೈಲ್ ನಂಬರ್ಗೆ CoinDCX OTP ಬರುತ್ತೆ, ಅದನ್ನು ಇಲ್ಲಿ ಎಂಟರ್ ಮಾಡಿ. ಸೊ ಸ್ನೇಹಿತರೆ, ಅದು ಹೇಳುತ್ತೆ ನಿಮಗೆ ಯೂಶಲಿ 96 ಅವರ್ಸ್ ಬೇಕು ಡೆಪಾಸಿಟ್ ಮಾಡೋಕ್ಕೆ ಅಂತ. ಬಟ್ 1 or 2 ಮಿನಿಟ್ಸ್ನಲ್ಲೇ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಅಮೌಂಟ್ ಬಂದ್ಬಿಡುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ನಮ್ಮ ವ್ಯಾಲೆಟ್ ಬ್ಯಾಲೆನ್ಸ್ನಲ್ಲಿ 66 ತೋರಿಸ್ತಾ ಇದೆ. ಇಲ್ಲಿ 1500 ರುಪೀಸ್ ಡಿಡಕ್ಟ್ ಆಗಿದೆ. ಆ್ಯಂಡ್ ಟ್ರಾನ್ಸಾಕ್ಷನ್ನಲ್ಲಿ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ. ಸ್ನೇಹಿತರೆ, ಟೈಮಿಂಗ್ನ ಚೆಕ್ ಮಾಡಿ. ನಾನು ವಿತ್ಡ್ರಾ ಮಾಡಿದ್ದು 2:54 PM ನೋಡಿ ಸ್ನೇಹಿತರೆ, ಎಕ್ಸಾಕ್ಟ್ಲಿ 2:54ಗೆ ನನ್ನ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಡೆಪಾಸಿಟ್ ಆಗಿದೆ. ಆ್ಯಂಡ್ ಸ್ನೇಹಿತರೆ, ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ CoinDCX ಅಕೌಂಟ್ ಇಲ್ಲ ಅಂತಂದರೆ ಈಗಲೇ ಕ್ರಿಯೇಟ್ ಮಾಡ್ಕೊಳ್ಳಿ. ಇದು ತುಂಬ ಯೂಸ್ಫುಲ್ ಇದೆ. ಆ್ಯಂಡ್ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಆ್ಯಂಡ್ ನೀವೇನಾದರೂ CoinDCXನಲ್ಲಿ ಫ್ಯೂಚರ್ ಟ್ರೇಡ್ ಮಾಡಿದ್ರೆ 30% ಟ್ಯಾಕ್ಸ್ ಆ್ಯಂಡ್ 1% TDSನ ಪೇ ಮಾಡೋಂಗಿಲ್ಲ. ಅದು ಯಾಕೆ ಅಂತ ಅಂದರೆ, ನೀವು ಫ್ಯೂಚರ್ ಟ್ರೇಡ್ ಮಾಡಿದಾಗ ನೀವು ಡೈರೆಕ್ಟಾಗಿ ವರ್ಚುವಲ್ ಡಿಜಿಟಲ್ ಅಸೆಟ್ ಮೇಲೆ ಟ್ರೇಡ್ ಮಾಡ್ತಾ ಇಲ್ಲ. ನೀವು ಬರೀ ಒಂದು ಕಾಂಟ್ರಾಕ್ಟ್ನ ಎಂಟರ್ ಮಾಡ್ತಾ ಇದ್ದೀರಾ ಬೈ ಆ್ಯಂಡ್ ಸೇಲ್ ಮಾಡೋಕ್ಕೆ ಕ್ರಿಪ್ಟೋ ಅಸೆಟ್ನ. ಮತ್ತು ಫ್ಯೂಚರ್ ಟ್ರೇಡ್ನಲ್ಲಿ ನೀವು ಯಾವುದೇ ಅಂಡರ್ಲೈಯಿಂಗ್ ಡಿಜಿಟಲ್ ಅಸೆಟ್ನ ಡೈರೆಕ್ಟಾಗಿ ಬೈ ಮಾಡ್ತಾ ಇಲ್ಲ. ನೀವು ಬರೀ ಆ ಪ್ರೈಸ್ ಮೂಮೆಂಟ್ನ ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದೀರಾ ಅಷ್ಟೇ. ಫ್ಯೂಚರ್ ಟ್ರೇಡಿಂಗ್ ಒಂದು ಡಿರೈವೇಟಿವ್ ಇನ್ಸ್ಟ್ರೂಮೆಂಟ್. ನೀವು ಬೈ ಮಾಡ್ತಾ ಇಲ್ಲ ಆ್ಯಂಡ್ ಕ್ರಿಪ್ಟೋನ ಸೆಲ್ ಮಾಡ್ತಾ ಇಲ್ಲ. ನೀವು ಬರೀ ಒಂದು ಕಾಂಟ್ರಾಕ್ಟ್ನ ಸೈನ್ ಮಾಡ್ತಾ ಇದ್ದೀರಾ ಒಂದು ಎಕ್ಸ್ಚೇಂಜ್ ಹತ್ರ. ಒಂದು ಕ್ರಿಪ್ಟೋ ಮೂಮೆಂಟ್ನ ಪ್ರೆಡಿಕ್ಟ್ ಮಾಡ್ತಾ ಇದ್ದೀರಾ ಅಷ್ಟೇ. ಆಮೇಲೆ ನೀವು ಪ್ರಾಫಿಟ್ನ ಫ್ಯೂಚರ್ ಟ್ರೇಡಿಂಗಿಂದ ಮಾಡ್ತೀರಾ ಅಲ್ವಾ, ಅದು 30% ಟ್ಯಾಕ್ಸ್ನಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ. ಇದು ಜನರಲ್ ಟ್ಯಾಕ್ಸ್ ಲ್ಯಾಬ್ನಲ್ಲಿ ಬರುತ್ತೆ. ಮತ್ತು ಇನ್ನೊಂದೇನೆಂದರೆ, ಫ್ಯೂಚರ್ ಟ್ರೇಡ್ನಲ್ಲಿ 1% TDS ಇರುತ್ತಾ ಇಲ್ವಾ? ಇದರಲ್ಲಿ 1% TDS ಇರೋದಿಲ್ಲ. ಸೊ ಫ್ಯೂಚರ್ ಟ್ರೇಡ್ನಲ್ಲಿ 1% TDS ಇಲ್ಲ. ಸೊ ನೀವು ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ? CoinDCXನಲ್ಲಿ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿ ಮತ್ತು ಫ್ಯೂಚರ್ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಮತ್ತು ಸ್ನೇಹಿತರೆ, ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯೂಚರ್ನ ತಿಳಿಸ್ಕೊಡ್ತೀನಿ CoinDCX ಎಕ್ಸ್ಚೇಂಜ್ ಬಗ್ಗೆ. CoinDCXನಲ್ಲಿ ಒಂದು ಆಪ್ಷನ್ ಇದೆ, Web3 ಮೋಡ್ ಅಂತ. ಸೊ ಆ Web3 ಮೋಡ್ನಲ್ಲಿ ಸಾವಿರಾರು ನ್ಯೂ ಕಾಯಿನ್ಸಲ್ಲಿ ಸಿಗುತ್ತೆ. ಮತ್ತು ಯಾವುದಾದ್ರೂ ನ್ಯೂ ಕಾಯಿನ್ಸು, ನ್ಯೂ ಟೋಕನ್ಸ್ ಮಾರ್ಕೆಟ್ಗೆ ಬಂದರೆ ತಕ್ಷಣ ನೀವು ಆ ಟೋಕನ್ನ ಇಲ್ಲಿ Web3ನಲ್ಲಿ ತಗೋಬೋದು. ಯಾವುದೇ ಟೋಕನ್ ಆಗಲಿ ಅದು ಇಲ್ಲಿ Web3ನಲ್ಲಿ ಬರುತ್ತೆ. ಮತ್ತು 50,000 ಥರದ್ದು ನ್ಯೂ ಕಾಯಿನ್ಸು, ನ್ಯೂ ಟೋಕನ್ಸು ಈ Web3 ಪ್ಲ್ಯಾಟ್ಫಾರ್ಮಲ್ಲಿ ಸಿಗುತ್ತೆ ನಿಮಗೆ. ಈಗ ನಿಮ್ಮ CoinDCX ಎಕ್ಸ್ಚೇಂಜ್ಗೆ ಬಂದರೆ ಅಲ್ಲಿ ಮೇಲ್ಗಡೆ 2 ಪಾಯಿಂಟ್ಸ್ ಇರುತ್ತೆ, ಎಕ್ಸ್ಚೇಂಜ್ ಆಪ್ಷನ್ ಆ್ಯಂಡ್ Web3 ಆಪ್ಷನ್. Web3 ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನನ್ನ CoinDCX ಎಕ್ಸ್ಚೇಂಜ್ನಲ್ಲಿ ಹಣ ಇದೆ, ಆದರೂ ಸಹ ಇಲ್ಲಿ CoinDCX Web3 ವ್ಯಾಲೆಟ್ನಲ್ಲಿ 0 ಬ್ಯಾಲೆನ್ಸ್ ಅಂತ ತೋರಿಸ್ತಾ ಇದೆ. ಸೊ ಈಗ ನನ್ನ CoinDCX ಅಕೌಂಟಿಂದ ಸ್ವಲ್ಪ BNBನ CoinDCX Web3 ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಅದನ್ನು ಮಾಡೋಕ್ಕೆ ಆ್ಯಡ್ ಫಂಡ್ಸ್ ಮೇಲೆ ಕ್ಲಿಕ್ ಮಾಡಿ. BNBನ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮಗೆ ಎಷ್ಟು BNB ಟ್ರಾನ್ಸ್ಫರ್ ಮಾಡಬೇಕೋ ಅದನ್ನು ಎಂಟರ್ ಮಾಡಿ ಕನ್ಫರ್ಮ್ನ ಸ್ವೈಪ್ ಮಾಡಿ. ಸೊ ಇಲ್ಲಿ ನನ್ನ BNB ನನ್ನ ಎಕ್ಸ್ಚೇಂಜ್ ಅಕೌಂಟಿಂದ Web3 ವ್ಯಾಲೆಟ್ಗೆ ಬರ್ತಾ ಇದೆ. ಸೊ 2ರಿಂದ 5 ನಿಮಿಷದಲ್ಲಿ ಈ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗುತ್ತೆ. ಸೊ ಈಗ ಓಕೆ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ಇಲ್ಲಿ ಸ್ವಲ್ಪ BNB ಕಾಯಿನ್ Web3 ವ್ಯಾಲೆಟ್ಗೆ ಬಂದಿದೆ. ಈಗ ನೀವೇನಾದರೂ ನ್ಯೂ ಕಾಯಿನ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕಾ? ಅದಕ್ಕೆ ಏನು ಮಾಡಬೇಕು ಅಂತ ಅಂದರೆ, ನೀವು ಫಸ್ಟ್ ಆ ಟೋಕನ್ದು ಇಲ್ಲ ಅಂತಂದರೆ ಆ ಕಾಯಿನ್ದು ಕಾಂಟ್ಯಾಕ್ಟ್ ಅಡ್ರೆಸ್ನ ಕಾಪಿ ಮಾಡ್ಕೊಂಡು ಬರಬೇಕು. ಈಗ ಈ ಕಾಂಟ್ಯಾಕ್ಟ್ ಅಡ್ರೆಸ್ ಎಲ್ಲಿ ಸಿಗುತ್ತೆ ಸ್ನೇಹಿತರೆ? ಆ ಪರ್ಟಿಕ್ಯುಲರ್ ಕಾಯಿನ್ ಅಥವಾ ಆ ಪರ್ಟಿಕ್ಯುಲರ್ ಟೋಕನ್ದು ವೆಬ್ಸೈಟ್ಗೆ ಹೋಗಿ ಅಥವಾ ಟ್ವಿಟ್ಟರ್ಗೆ ಹೋಗಿ, ಅಲ್ಲಿ ಕಾಂಟ್ಯಾಕ್ಟ್ ಅಡ್ರೆಸ್ ಇರುತ್ತೆ. ಅದನ್ನು ಕಾಪಿ ಮಾಡಿಕೊಂಡು ನೀವಿಲ್ಲಿ ಬಂದು ಇಲ್ಲಿ ಮೇಲ್ಗಡೆ ಸರ್ಚ್ ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆ ಅಡ್ರೆಸ್ನ ಪೇಸ್ಟ್ ಮಾಡಬೇಕು.
ಸೊ ಇಲ್ಲಿ ಒಂದು ಎಕ್ಸಾಂಪಲ್ಗೋಸ್ಕರ VSD ಟೋಕನ್ದು ಕಾಂಟ್ಯಾಕ್ಟ್ ಅಡ್ರೆಸ್ನ ನಾನಿಲ್ಲಿ ಕಾಪಿ ಮಾಡ್ಕೋತಿದ್ದೀನಿ. ಇದನ್ನು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಹೌದು ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಪೇಸ್ಟ್ ಮಾಡಿದ ತಕ್ಷಣ VSD ಟೋಕನ್ ಇಲ್ಲಿ ತೋರಿಸ್ತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಈ ಥರ ಟೋಕನ್ಸ್ನ ಬೈ ಮಾಡ್ಕೋಬೋದು. ಸೊ ಇಲ್ಲಿ ನಾನು VSD ಟೋಕನ್ನ ಬೈ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಸ್ವಲ್ಪ ಕೆಳಗಡೆ ಬಂದರೆ ಪೇ ವಿತ್ ಅಂತ ಇದೆ. ಸೊ ನೀವು ಏನನ್ನ ಕೊಟ್ಟು ಈ ಟೋಕನ್ನ ತಗೋಬೇಕು ಅಂತ ಇದರ ಅರ್ಥ. ಸೊ ಇಲ್ಲಿ ನಾನು BNBನ ಕೊಡ್ತೀನಿ. ಸೊ ಅದನ್ನು ಮಾಡೋದಕ್ಕೆ ಸೆಲೆಕ್ಟ್ ಟೋಕನ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ನಾನು BNBನ ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ನಾನು ನನ್ನ ಹತ್ರ ಇದೆ ಅಲ್ವಾ ಸ್ವಲ್ಪ BNB, ಅದರಲ್ಲಿ 50% ಅಷ್ಟು BNBನ ಸ್ಪೆಂಡ್ ಮಾಡ್ತೀನಿ. ಸೊ 50%ಗೆ ನನಗೆ 8295 VSD ಟೋಕನ್ ಸಿಗುತ್ತೆ. ಈಗ ಇದನ್ನು ತಗೊಳ್ಳೋದಕ್ಕೆ ಸ್ವೈಪ್ ಮಾಡಿ. ಈಗ ನನ್ನ ಟ್ರಾನ್ಸಾಕ್ಷನ್ ಪ್ರೋಸೆಸ್ನಲ್ಲಿದೆ. ನನ್ನ BNB ಈಗ VSD ಟೋಕನ್ಗೆ ಸ್ವ್ಯಾಪ್ ಆಗುತ್ತೆ. ಮತ್ತು ಈ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗೋದಕ್ಕೆ 2 ರಿಂದ 5 ನಿಮಿಷ ಟೈಮ್ ತಗೊಳುತ್ತೆ. ಆಮೇಲೆ ಸ್ನೇಹಿತರೆ, ಒಂದು ಸಲ ಟ್ರಾನ್ಸಾಕ್ಷನ್ ಮುಗಿದ ಮೇಲೆ ಈ VSD ಟೋಕನ್ ನನ್ನ Web3 ವ್ಯಾಲೆಟ್ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಮತ್ತು ಇನ್ನೊಂದು ಸ್ನೇಹಿತರೆ, ನೀವು ಸೇಲ್ ಮಾಡಬೇಕಾದ್ರೂ ಸೇಮ್ ಪ್ರೋಸೆಸ್ ಇರುತ್ತೆ. ಸೊ ಇಲ್ಲಿ ನೀವು VSD ಟೋಕನ್ನ ಸೇಲ್ ಮಾಡ್ತಾ ಇದ್ದೀರಾ, ಡೌನ್ ಬಿಲೋ ನಿಮಗೆ BNB ಟೋಕನ್ ಸಿಗುತ್ತೆ ವಾಪಸ್ಸು. ನೀವು ಏನು ಕೊಡ್ತೀರೋ ಅದು ನಿಮಗೆ ವಾಪಸ್ ಸಿಗುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿ ನೀವೆಷ್ಟು ಸೇಲ್ ಮಾಡಬೇಕು ಅಂತ, ಆಮೇಲೆ ಕೆಳಗಡೆ ಸ್ವೈಪ್ ಮಾಡಿ ಅಷ್ಟೇ. ಸೊ ಸ್ನೇಹಿತರೆ, ಇದೇ ರೀತಿ ನೀವು ಯಾವುದೇ ನ್ಯೂ ಕಾಯಿನ್ಸ್ Web3 ವ್ಯಾಲೆಟ್ಗೆ ಬಂದ ತಕ್ಷಣ ಈ ಮೆಥಡ್ನ ಯೂಸ್ ಮಾಡಿಕೊಂಡು ಬೈ ಅಥವಾ ಸೇಲ್ ಮಾಡ್ಬೋದು. ಸ್ನೇಹಿತರೆ, ಇನ್ನೊಂದು ವಿಷಯ, CoinDCXನಲ್ಲಿ ನಿಮ್ಮದು ಅಕೌಂಟ್ ಇಲ್ಲ ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು CoinDCX ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ನಿಮ್ಗೆ ಯಾವುದಾದ್ರೂ ಡೌಟ್ ಇದೆಯಾ ಅದನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಆಮೇಲೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವೇನಾದರೂ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ. ಅಲ್ಲಿವರೆಗೂ ಹಫೀಸ್.